ನಾಮಕರಣವಿಲ್ಲದೆ ನಲುಗುತ್ತಿದೆ ಶಿವಮೊಗ್ಗ ವಿಮಾನ ನಿಲ್ದಾಣ. ಶಿವಮೊಗ್ಗ ವಿಮಾನ ನಿಲ್ದಾಣದ ಹೊಸ ಹೆಸರು ಗೊತ್ತಾ? ಎಸ್, ಶಿವಮೊಗ್ಗ ವಿಮಾನ ನಿಲ್ದಾಣ ಪೂರ್ಣಗೊಂಡು ಸುಮಾರು 2 ವರ್ಷ ಕಳೆದಿದೆ. ದಿನನಿತ್ಯ ಒಂದೆರಡು ವಿಮಾನಗಳು ಹಾರಾಟ ಸಹ ನಡೆಸ್ತಿದ್ದಾವೆ. ಇಲ್ಲಿ ಹುಟ್ಟು ಹೋರಾಟಗಾರರ ಭೂಮಿ ಎಂದು ಹೆಸರು ಮಾಡಿರುವ ಶಿವಮೊಗ್ಗ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದೆ. ರಾಷ್ಟ್ರಕವಿ ಕುವೆಂಪು, ವಿಶ್ವವಿಖ್ಯಾತ ಜೋಗ ಜಲಪಾತ, ರಾಜ್ಯಕ್ಕೆ ಬೆಳಕು ನೀಡುವ ಜಲಾಶಯ, ಈಸೂರು ದಂಗೆ, ಹೀಗೆ ಒಂದಾ ಎರಡ ಸಾಲು ಸಾಲು ಹೆಸರು ಈ ಶಿವಮೊಗ್ಗಕ್ಕಿದೆ. ಹೀಗಿರುವಾಗ ಶಿವಮೊಗ್ಗಕ್ಕೆ ಒಂದು ಏರ್ಪೋರ್ಟ್ ನಿರ್ಮಾಣ ಮಾಡಿದ್ರೆ ರಾಷ್ಟ್ರಮಟ್ಟಕ್ಕೆ ಶಿವಮೊಗ್ಗದ ಹೆಸರನ್ನು ಕೊಂಡೊಯ್ಯಬಹುದು ಎಂದು ನಮ್ಮ ರಾಜಕಾರಣಿಗಳು ನಿರ್ಧಾರ ಮಾಡಿದ್ರು. ಈ ನಿರ್ಧಾರಕ್ಕೆ ತಕ್ಕಂತೆ ವಿಮಾನ ನಿಲ್ದಾಣವೂ ಆಗಿತ್ತು. ಆದ್ರೀಗ ಶಿವಮೊಗ್ಗ ವಿಮಾನ ನಿಲ್ದಾಣ ರಾಜಕೀಯ ನಾಯಕರ ತಿಕ್ಕಾಟಕ್ಕೆ ನಲುಗಿ ಹೋಗಿದೆ. ಎಸ್, 2 ವರ್ಷ ಕಳೆದ್ರೂ ಈ ವಿಮಾನ ನಿಲ್ದಾಣಕ್ಕೆ ತನ್ನದೇ ಆದ ಹೆಸರಿಲ್ಲ. ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಡೊಮೆಸ್ಟಿಕ್ ವಿಮಾನ ನಿಲ್ದಾಣ ಎಂಬ ಕೀರ್ತಿ ಶಿವಮೊಗ್ಗಕ್ಕಿದೆ. ಹಾಗೆ ಇದಕ್ಕೆ ಕಪ್ಪು ಚುಕ್ಕೆಯಂತೆ ದಕ್ಷಿಣ ಭಾರತದಲ್ಲಿ ಹೆಸರೇ ಇಲ್ಲದ ವಿಮಾನ ನಿಲ್ದಾಣ ಯಾವುದು ಎಂದು ಕೇಳಿದ್ರೆ ಮೊದಲಿಗೆ ಬರುವುದೇ ಈ ಶಿವಮೊಗ್ಗ ವಿಮಾನ ನಿಲ್ದಾಣ. ಹಾಗಿದ್ರೆ ಯಾಕೆ ಇನ್ನು ಶಿವಮೊಗ್ಗ ನಿಲ್ದಾಣಕ್ಕೆ ನಾಮಕರಣದ ಭಾಗ್ಯ ಕೂಡಿ ಬಂದಿಲ್ಲ? ರಾಜಕೀಯ ನಾಯಕರ ಕಿತ್ತಾಟಕ್ಕೆ ಅನಾಥವಾಯ್ತಾ ಶಿವಮೊಗ್ಗ ವಿಮಾನ ನಿಲ್ದಾಣ? ಕುವೆಂಪು ನಾಡಿನಲ್ಲಿ ಯಾಕೆ ಈ ಕಪ್ಪು ಚುಕ್ಕೆ ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಸರ್ಕಾರ ಮತ್ತು ಮಾನ್ಯ ಸಂಸದರು ಎಲ್ಲರೂ ಕೂಡ ಅದನ್ನು ಪ್ರಕಟ ಮಾಡಿದರೂ ಕೂಡ ಇದುವರೆಗೂ ಯಾಕೆ ಆ ಹೆಸರನ್ನು ಇಡದೇನೆ ಶಿವಮೊಗ್ಗ ಏರ್ಪೋರ್ಟ್ ಅನ್ನುವ ಹೆಸರನ್ನೇ ಇಟ್ಟಿರುವುದರ ಹಿಂದಿನ ಉದ್ದೇಶ ಏನು? ಕುವೆಂಪು ಅವರ ಹೆಸರನ್ನು ಇಡುವಲ್ಲಿ ಇವರಿಗೆ ಇರ್ತಕ್ಕಂಥ ತೊಂದರೆ ಏನು? ಅಥವಾ ಕುವೆಂಪು ಅಂತಹ ಒಬ್ಬ ಮೇರು ವ್ಯಕ್ತಿತ್ವದ ಹೆಸರು ಇಡೀ ರಾಷ್ಟ್ರ ಕವಿಯಾಗಿ ವಿಶ್ವಮಾನವ ಸಂದೇಶವನ್ನು ಸಾರಿದಂತಹ ಮಹಾನ್ ಕವಿಯ ಹೆಸರನ್ನು ಇಟ್ಟರೆ ಅದರಿಂದ ಆಗುವಂಥ ನಷ್ಟ ಏನು ಅನ್ನೋದ್ರ ಬಗ್ಗೆ ನಮಗೆ ಇಡೀ ಜಿಲ್ಲೆಯ ಜನ ಯೋಚನೆ ಮಾಡ್ತಾ ಇದ್ದಾರೆ. ಬಹುಶಃ ತಕ್ಷಣದಲ್ಲಿ ಕುವೆಂಪು ಅವರ ಹೆಸರನ್ನು ನಾಮಫಲಕವನ್ನು ಅಲ್ಲಿ ಅಳವಡಿಸಬೇಕು. ಮತ್ತು ಏನು ವಿಮಾನ ನಿಲ್ದಾಣದಲ್ಲಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಇಲ್ಲದೆ ಇರೋದನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು ಮತ್ತು ಕುವೆಂಪು ಅವರ ಹೆಸರನ್ನು ತಕ್ಷಣ ಅಲ್ಲಿ ಅಳವಡಿಸಬೇಕು. ಅದರ ಮೂಲಕ ಇಡೀ ರಾಷ್ಟ್ರೀಯ ಅಂತಾರಾಷ್ಟ್ರ ಮಟ್ಟದಲ್ಲಿ ಕುವೆಂಪು ವಿಮಾನ ನಿಲ್ದಾಣ ಅನ್ನುವಂಥ ಹೆಸರು ಖ್ಯಾತಿಗೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ. ಸ್ವತಃ BS ಯಡಿಯೂರಪ್ಪನವರೇ ನನ್ನ ಹೆಸರು ಬೇಡ, ಈ ನಾಡು ಕಂಡಂಥ ಅಪರೂಪದ ಕವಿ, ದಾರ್ಶನಿಕ, ಮಹಾ ಮೇಧಾವಿ ಕುವೆಂಪು ಅವರ ಹೆಸರಿಡಲಿಕ್ಕೆ ನೀವೆಲ್ಲ ತೀರ್ಮಾನ ಮಾಡಿ ಅಂತ ಹೇಳ್ಬಿಟ್ಟು ತೀರ್ಮಾನ ಆಗಿ ಅದು ಬೊಮ್ಮೆಯ ಅವರ ಸರ್ಕಾರದಲ್ಲಿ ಆ ಪ್ರಸ್ತಾವನೆ ಅಂಗೀಕಾರವಾಯಿತು. ಆಮೇಲೆ ನಮ್ಮ ಕಳೆದ 2 ವರ್ಷದಿಂದ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ಒಟ್ಟು 4 ಏರ್ಪೋರ್ಟ್ಗಳಿಗೆ ಹೆಸರನ್ನು ಪ್ರಸ್ತಾವನೆ ಮಾಡಿ ಕ್ಯಾಬಿನೆಟ್ನಲ್ಲಿ ಅಂಗೀಕಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ 2 ವರ್ಷದಿಂದ. ಅದರಲ್ಲಿ ಶಿವಮೊಗ್ಗವು ಒಂದು, ಬೆಳಗಾವಿ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಹುಬ್ಬಳ್ಳಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ, ವಿಜಯಪುರ ಜಗಜ್ಯೋತಿ ಬಸವಣ್ಣ, ಹಾಗೆ ಶಿವಮೊಗ್ಗಕ್ಕೆ ಕುವೆಂಪು ಹೆಸರನ್ನು ಪ್ರಸ್ತಾವನೆ ಮಾಡಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸಿದೆ. ಆದರೆ ಇಲ್ಲಿಯವರೆಗೆ ಈ ಪ್ರಸ್ತಾವನೆ ಅಂಗೀಕಾರವಾಗಿಲ್ಲ. ಒಂದು ದುರಂತದ ಸಂಗತಿ ಅಂದರೆ ಇವರಿಗೇನಾದ್ರು ಕುವೆಂಪು ಅವರ ಹೆಸರನ್ನು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಇಡಲಿಕ್ಕೆ ಇವರಿಗೆ ಅಪತ್ಯ ಅಂತ ಕಾಣಿಸಿದ್ರೆ ಹಾಗಾದರೆ ಇವರು ಸಾವರ್ಕರ್ ಹೆಸರಿಡಲಿ, ಮೋಹನ್ ಭಾಗವತ್ ಹೆಸರಿಡಲಿ, ಅಥವಾ ಹೊಸಬಾಳವರ ಹೆಸರಿಡಲಿ, ಅಂತೂ ಇಲ್ಲಿ ವ್ಯಾಕ್ಯೂಮ್ ಇರಬಾರ್ದು, ಈ ಹೆಸರು ನಾಮಕರಣ ಆಗದೆ ಹಾಗೆ ಖಾಲಿ ಇರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಏರ್ಪೋರ್ಟ್ ನಾಮಕರಣಕ್ಕೆ ರಾಜಕೀಯ ಗ್ರಹಣ. ನಮೋ ಬಂದ್ರು ನಾಮಕರಣ ಯಾಕಿಲ್ಲ? ಅವತ್ತು ಫೆಬ್ರವರಿ 27. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣ. ಶಿವಮೊಗ್ಗ ನಗರ ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇತ್ತು. ಅದೆಷ್ಟೋ ಮಲೆನಾಡು ಜನರ ಕನಸು ನನಸಾಗುವ ಸಮಯ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಕಾಲಿಟ್ಟಿದ್ರು. ಕಾರಣ ಈ ವಿಮಾನ ನಿಲ್ದಾಣದ ಉದ್ಘಾಟನೆ.
ಇನ್ನು ಇದೇ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ದೊಡ್ಡ ದೊಡ್ಡ ಭಾಷಣವನ್ನು ಮಾಡಿದ್ರು. ಈ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಹೆಸರಿಡ್ತೀವಿ ಎಂದು ಸ್ವಲ್ಪ ಜನ ಹೇಳಿದ್ರೆ, ಇನ್ನು ಕೆಲವರು ಕ್ರಾಂತಿಕಾರಿ ಹೋರಾಟಗಾರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹೆಸರಿಡ್ತೀವಿ ಎಂದಿದ್ರು. ಯಾರ ಹೆಸರು ಎನ್ನುವ ಗೊಂದಲದಲ್ಲೇ ನಮ್ಮ ಸಾರ್ವಜನಿಕರು ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದಿದ್ರು. ಇನ್ನು ಇದರ ಬೆನ್ನಲ್ಲೇ ಕೆಲವು ಸಂಘಟನೆಗಳು ಈ ಮಣ್ಣಿನ ನಾಯಕರ ಹೆಸರು ವಿಮಾನ ನಿಲ್ದಾಣಕ್ಕೆ ಇಡಿ ಎಂದು ಆಗ್ರಹ ಮಾಡಿದ್ರು. ಕೆಳದಿ ಶಿವಪ್ಪ ನಾಯಕ, ಅಕ್ಕ ಮಹಾದೇವಿ, ಡಾಕ್ಟರ್ BR ಅಂಬೇಡ್ಕರ್, ಕುವೆಂಪು ಸೇರಿದಂತೆ ಅನೇಕ ಸಾಧಕರ ಹೆಸರನ್ನು ರಾಜಕೀಯ ನಾಯಕರ ಕಿವಿಯೊತ್ತಿ ಹೇಳಿದ್ರು. ಆಗ ಕರ್ನಾಟಕದಲ್ಲಿ ಆಡಳಿತದಲ್ಲಿದ್ದ ಬಿಜೆಪಿ ನಾಯಕರು ಇಲ್ಲ ಗಣ್ಯರ ಸಮ್ಮುಖದಲ್ಲಿ ಸಭೆ ನಡೆಸಿ ಒಂದು ಹೆಸರು ಸೂಚನೆ ಮಾಡಿದ್ದೇವೆ, ಶೀಘ್ರದಲ್ಲೇ ವಿಮಾನ ನಿಲ್ದಾಣಕ್ಕೆ ನಾಮಕರಣ ಮಾಡ್ತೇವೆ ಎಂದು ಮಾಧ್ಯಮಗಳಿಗೆ ಉತ್ತರ ನೀಡಿದ್ರು. ಇಲ್ಲಿ ದಿನನಿತ್ಯ ಒಂದೆರಡು ವಿಮಾನಗಳು ಶಿವಮೊಗ್ಗಕ್ಕೆ ಬಂದು ಹೋಗ್ತಾ ಇವೆ. ಯಾರಾದ್ರೂ ಹೊರಗಿನವರು ಬಂದು ಈ ವಿಮಾನ ನಿಲ್ದಾಣದ ಹೆಸರೇನು ಎಂದು ಕೇಳಿದ್ರೆ ಶಿವಮೊಗ್ಗದ ಹೆಸರು ಬಿಟ್ರೆ ಇನ್ನೇನು ಹೇಳೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಇಲ್ಲಿ ರಾಜಕೀಯ ಕಿತ್ತಾಟಗಳು ಮೇಲ್ನೋಟಕ್ಕೆ ಕಾಣ್ತಾ ಇವೆ. ಒಂದು ಪಕ್ಷ ನಮ್ಮ ನಾಯಕರ ಹೆಸರು ನಾಮಕರಣ ಮಾಡಲು ಮುಂದಾಗಿದ್ರೆ, ಇನ್ನೊಂದು ಪಕ್ಷ ಅವರ ಹೆಸರು ಬೇಡ, ವಿಮಾನ ನಿಲ್ದಾಣಕ್ಕೆ ಕೇಂದ್ರ ಸರ್ಕಾರ ಮಾತ್ರವಲ್ಲ ರಾಜ್ಯ ಸರ್ಕಾರವು ಅನುದಾನ ನೀಡಿದೆ, ನಮ್ಮ ನಾಯಕರ ಹೆಸರೇ ಬೇಕು ಎಂದು ಪಟ್ಟು ಹಿಡಿದು ಕುಳಿತಂತೆ ಕಾಣ್ತಾ ಇದೆ. ಇನ್ನು ಸಾರ್ವಜನಿಕರು ರಾಷ್ಟ್ರಕವಿ ಕುವೆಂಪು ಹೆಸರಿಡಲು ಸೂಚಿಸ್ತಾ ಇದ್ದಾರೆ. ಅದ್ಯಾವಾಗ ನಮ್ಮ ನಾಯಕರಿಗೆ ಬುದ್ಧಿ ಬರುತ್ತೋ, ಯಾವಾಗ ಈ ವಿಮಾನ ನಿಲ್ದಾಣ ತನ್ನ ಸ್ವಂತ ಹೆಸರಿಟ್ಟುಕೊಂಡು ಸಾರ್ವಜನಿಕರ ಬಾಯಲ್ಲಿ ಉಚ್ಚಾರವಾಗುತ್ತೋ ಕಾದು ನೋಡಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.